ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ದಿನ ಎಳ್ಳಿಕಾಯಿಯಿಂದ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ. ಸೊ ಇದನ್ನು ಏರಳೆಕಾಯಿ ಅಂತ ಕೂಡ ಕರೀತಾರೆ. ಸೊ ನಮ್ಮ ಕಡೆ ಎಲ್ಲ ಎಳ್ಳಿಕಾಯಿ ಅಂತ ಕರಿತೀವಿ. ಸೊ ಇದರ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸ್ವಲ್ಪನೂ ಕಹಿ ಇಲ್ದಂಗೆ ಈ ಎಳ್ಳಿಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಫಸ್ಟು ಎಳ್ಳಿಕಾಯಿನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಒಣ ಬಟ್ಟೆಯಲ್ಲಿ ಒರೆಸಿ ಇಟ್ಕೊಂಡಿದ್ದೀನಿ. ಸೊ ಒಂದು ಸ್ವಲ್ಪನೂ ನೀರಿನಂಶ ಇರಬಾರ್ದು, ನೀಟಾಗಿ ನೀರಿನಂಶ ಎಲ್ಲ ಒರೆಸ್ಬಿಟ್ಟು ಈ ರೀತಿ ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ಒರೆಸ್ಬಿಟ್ಟು ನಾವು ಹಚ್ಚೋದ್ರಿಂದ ಎಳ್ಳಿಕಾಯಿ ಉಪ್ಪಿನಕಾಯಿ ಬೇಗ ಹಾಳಾಗೋದಿಲ್ಲ. ಸೊ ಜಾಸ್ತಿ ದಿನ ಇಟ್ಕೊಳ್ಬೋದು, ಒಂದು ವರ್ಷಗಟ್ಟಲೆ ಬೇಕಾದರೂ ಇಟ್ಕೊಳ್ಬೋದು. ಸೊ ಬನ್ನಿ ಹಾಗಾದರೆ ಈ ಉಪ್ಪಿನಕಾಯಿನ ಹೇಗೆ ಹಾಕೋದು ಅಂತ ನೋಡೋಣ. 20 ಎಳ್ಳಿಕಾಯಿನ ತೊಗೊಂಡಿದ್ದೀನಿ. ಇದು ನಾಟಿ ಎಳ್ಳಿಕಾಯಿ, ಹಾಗಾಗಿ ಚಿಕ್ಕದಾಗಿ ಇದೆ, ತುಂಬ ರಸ ಇರುತ್ತೆ ಇದರಲ್ಲಿ. ಸೊ ಹೈಬ್ರಿಡ್ ಆದರೆ ಅಷ್ಟು ರಸ ಇರೋದಿಲ್ಲ. ಸೊ ಇದು ನಾಟಿದಾಗಿರೋದ್ರಿಂದ ತುಂಬ ರಸ ಇರುತ್ತೆ. ಸೊ ಇವಾಗ ಇದನ್ನು ಎಲ್ಲ ಹಚ್ಬಿಟ್ಟು ತೋರಿಸ್ತೀನಿ. ನೋಡಿ ಎಷ್ಟು ರಸ ಇದೆ ಇದರಲ್ಲಿ. ಸೊ ಈ ಥರ ಕಟ್ ಮಾಡಿಬಿಟ್ಟು ಇದರಲ್ಲಿ ಬೀಜ ಇರುತ್ತೆ ಅಲ್ವಾ, ಬೀಜನೆಲ್ಲ ತಕ್ಕೊಳ್ಬೇಕು. ಯಾಕಂದರೆ ಉಪ್ಪಿನಕಾಯಿ ಹಾಕಿದ ಮೇಲೆ ಈ ಬೀಜದಿಂದ ಕಹಿ ಅನ್ನೋದು ಬಂದ್ಬಿಡುತ್ತೆ. ಹಾಗಾಗಿ ಈ ಬೀಜ ತೆಗಿಯೋದ್ರಿಂದ ಕಹಿ ಇರೋದಿಲ್ಲ ಉಪ್ಪಿನಕಾಯಿ. ಸೊ ಅದಕ್ಕೆ ಈ ರೀತಿ ಬೀಜನ ತಕ್ಕೊಳ್ತಾ ಇದ್ದೀನಿ ನಾನು. ನೋಡಿ ಈ ರೀತಿ ಬೀಜ ತೆಗೆದ್ಬಿಟ್ಟು ಹಚ್ಕೊಳ್ಬೇಕು. ನೋಡಿ ತುಂಬ ರಸ ಇದೆ ಇದರಲ್ಲಿ. ಸೊ ನಿಮಗೆ ಯಾವ ಸೈಜಲ್ಲಿ ಇಷ್ಟ ಆಗುತ್ತೋ ಆ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು. ನಾನು ಇಷ್ಟಿಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಹಚ್ಚಿ ಇಟ್ಕೊಳ್ಬೇಕು. ಸೊ ಎಲ್ಲನೂ ಹಚ್ಬಿಟ್ಟು ತೋರಿಸ್ತೀನಿ ನಾನು. ನೋಡಿ ಈ ರೀತಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಕಟ್ ಮಾಡಿರೋದೆಲ್ಲ ಒಂದು ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕಿ ಇಡಬೇಕು. ಸೊ ನಾನಿಲ್ಲಿ ಈ ರೀತಿಯಾದ ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕಿ ಇಡ್ತಾ ಇದ್ದೀನಿ. ಸೊ ನೀವು ಪಿಂಗಾಣಿಯಲ್ಲಾದರೂ ಹಾಕಿಡ್ಬೋದು ಅಥವಾ ಗ್ಲಾಸಿನ ಬಾಟಲಲ್ಲಾದರೂ ಹಾಕಿ ಇಡ್ಬೋದು. ಸೊ ನೀವು ಯಾವುದ್ರಲ್ಲಾದರೂ ಹಾಕ್ರಿ, ಬಟ್ ತೇವಾಂಶ ಇರೋ ಹಾಗಿಲ್ಲ. ಸೊ ತೊಳೆದ್ಬಿಟ್ಟು ನೀಟಾಗಿ ನೀರಿನಂಶ ಇರಲಿಲ್ದಂಗೆ ಒರೆಸ್ಬಿಟ್ಟು ಆ ನಂತರ ಎಳ್ಳಿಕಾಯಿನ ಇದರೊಳಗೆ ಹಾಕಬೇಕು. ಸೊ ಆವಾಗ ನೀವು ಎಷ್ಟು ದಿನ ಉಪ್ಪಿನಕಾಯಿ ಇಟ್ಟರು ಬೇಗ ಹಾಳಾಗೋದಿಲ್ಲ, ವರ್ಷಗಟ್ಟಲೆ ಇಟ್ಕೊಳ್ಬೋದು. ಸೊ ನಾನಿಲ್ಲಿ ಎಳ್ಳಿಕಾಯಿನ ಕಟ್ ಮಾಡಿರೋದೆಲ್ಲ ಈ ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕಿ ಇಡ್ತಾ ಇದ್ದೀನಿ. ನೋಡಿ ಎಷ್ಟು ಜ್ಯೂಸ್ ಎಲ್ಲ ಎಷ್ಟೊಂದಿದೆ ಎಳ್ಳಿಕಾಯ್ದು. ಸೊ ತುಂಬ ರಸ ಇದೆ. ಇದು ನಾಟಿದಾಗಿರೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಉಪ್ಪಿನಕಾಯಿ. ಹಾಗೆ ನೋಡಿ ನಾನು ಬೀಜ ಎಲ್ಲ ತೆಗ್ದಿದ್ದೆ ಅಲ್ವಾ, ಸೊ ಅದರಲ್ಲೂ ಕೂಡ ರಸ ಇದೆ. ಸೊ ನಾನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಎಳ್ಳಿಕಾಯಿದು ರಸ ಎಲ್ಲ. ಸೊ ಈ ರೀತಿ ಬೀಜ ತೆಗಿಯೋದ್ರಿಂದ ಕಹಿ ಇರೋದಿಲ್ಲ ಎಳ್ಳಿಕಾಯಿ ಉಪ್ಪಿನಕಾಯಿ, ತುಂಬ ಚೆನ್ನಾಗಾಗುತ್ತೆ. ಸೊ ರಸ ಕೂಡ ಹಾಕ್ಕೊಂಡಿದ್ದೀನಿ. ಈಗ ನಾವು ಉಪ್ಪು ಹಾಕಬೇಕು. ಸೊ ನಾನಿಲ್ಲಿ ಇಷ್ಟು ಉಪ್ಪು ತಗೊಂಡಿದ್ದೀನಿ. ಸೊ ಒಂದು ಎಳ್ಳಿಕಾಯಿಗೆ ಒಂದು ಮುಷ್ಟಿಯಷ್ಟು ಉಪ್ಪನ್ನು ಹಾಕಬೇಕು. ಸೊ ನಾನಿಲ್ಲಿ 20 ಎಳ್ಳಿಕಾಯಿ ತಗೊಂಡಿರೋದ್ರಿಂದ 20 ಮುಷ್ಟಿ ಉಪ್ಪನ್ನು ಈ ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಸೊ ನೀವು 5 ಎಳ್ಳಿಕಾಯಿ ಉಪ್ಪಿನಕಾಯಿ ಹಾಕಿ ಅಥವಾ 10 ಎಳ್ಳಿಕಾಯಿ ಉಪ್ಪಿನಕಾಯಿ ಹಾಕಿ ಅಥವಾ 1 ಎಳ್ಳಿಕಾಯಿ ಉಪ್ಪಿನಕಾಯಿ ಹಾಕಿದರೂ ಕೂಡ ಇದೇ ಮೆಜರ್ಮೆಂಟಲ್ಲಿ ಉಪ್ಪು ಹಾಕಬೇಕು. ಸೊ ಈಗ ಉಪ್ಪು ಹಾಕ್ತಾ ಇದ್ದೀನಿ.
ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೀವು ದೊಡ್ಡ ಬಾಕ್ಸಲ್ಲಿ ಹಾಕಿ ಇಟ್ಟರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇದರಲ್ಲೇ ಹಾಕಿದ್ದೀನಿ. ಸೊ ಇದು ಉಪ್ಪಲ್ಲಿ 2 ದಿನ ನೆನಿಬೇಕು ಚೆನ್ನಾಗಿ. ಸೊ ಆವಾಗ ತುಂಬ ಚೆನ್ನಾಗಿರುತ್ತೆ. 2 ದಿನ ಫುಲ್ಲು ನೆನ್ಕೊಳ್ಬೇಕು. ಸೊ ಮಧ್ಯ ಮಧ್ಯ ದಿನ ತಿರುಗಿಸ್ತಾ ಇರಬೇಕು. ಸೊ ತಿರುಗಿಸ್ತಾ ಹಾಗೆ ಇಡಬಾರ್ದು, ಈ ರೀತಿ ಮಿಕ್ಸ್ ಮಾಡಿ ಇಡಬೇಕು. ಆವಾಗ ತುಂಬ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಹಾಳಾಗಿಬಿಡುತ್ತೆ. ಈ ರೀತಿ ಪ್ರತಿದಿನವೂ ಮಿಕ್ಸ್ ಮಾಡಬೇಕು. ಸೊ ಮಿಕ್ಸ್ ಮಾಡಿ ಇಟ್ಟರೆ ತುಂಬ ದಿನ ಇರುತ್ತೆ ಎಳ್ಳಿಕಾಯಿ. ಸೊ ನೋಡಿ, ನಾನು ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಇನ್ನೂ ಒಂದು ಐಟಮ್ನ ಹಾಕಿ ಇಡಬೇಕು. ಸೊ ಅದು ಇವಾಗ ಹಾಕ್ತೀನಿ. ನೋಡಿ, 1/4 ಕಪ್ಪಷ್ಟು ಬೆಲ್ಲನ ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ಸೊ ಬೆಲ್ಲ ಹಾಕೋದ್ರಿಂದ ಕಹಿ ಬರೋದಿಲ್ಲ. ಎಳ್ಳಿಕಾಯಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ತಿನ್ಬೋದು. ಶುಗರ್ ಪೇಷಂಟ್ಗಂತೂ ತುಂಬಾ ಇಷ್ಟ ಆಗುತ್ತೆ ಇದು. ಸೊ ಊಟದ ಜೊತೆಗೆ ಒಂದೊಂದು ಎಳ್ಳಿಕಾಯಿ ಉಪ್ಪಿನಕಾಯಿ ಒಂದು ಪೀಸ್ ಹಾಕೊಂಡು ಊಟ ಮಾಡಿದರೆ ತುಂಬ ರುಚಿ ಅನಿಸುತ್ತೆ, ಸ್ವಲ್ಪನೂ ಕಹಿ ಇರೋದಿಲ್ಲ. ಸೊ ಬೆಲ್ಲ ಹಾಕಿಬಿಟ್ಟು ಇನ್ನೊಂದು ಸಲ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ನಾನು. ನೋಡಿ, ಬೆಲ್ಲ ಹಾಕಿದ ಮೇಲೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಸೊ ಇದು 2 ದಿನ ನೆನಿಬೇಕು. ಉಪ್ಪು ಮತ್ತು ಬೆಲ್ಲದಲ್ಲಿ ಎಳ್ಳಿಕಾಯಿ 2 ದಿನ ನೆಂದರೆ ಕಹಿ ಇರೋದಿಲ್ಲ, ತುಂಬ ಚೆನ್ನಾಗಿ ನೆನಿಬೇಕು ಇದು. ಸೊ ಎಳ್ಳಿಕಾಯಿಯಲ್ಲಿ ರಸ ಇಲ್ಲ ಅಂತಂದರೆ ಎಳ್ಳಿಕಾಯಿ ಜೊತೆಗೆ ನಿಂಬೆಹಣ್ಣು ಕೂಡ ಹಾಕಿ ಎಳ್ಳಿಕಾಯಿ ಉಪ್ಪಿನಕಾಯಿನ ಒಬ್ಬೊಬ್ಬರು ಮಾಡ್ತಾರೆ. ಸೊ ರಸ ಇಲ್ಲ ಅಂತಂದರೆ ನೀವು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ ಎಳ್ಳಿಕಾಯಿಯಲ್ಲಿನೇ ತುಂಬ ರಸ ಇರೋದ್ರಿಂದ ನಾನು ಹಾಕಿಲ್ಲ. ಹಾಗೆ ಒಬ್ಬರು ಬೆಲ್ಲದ ಬದಲು ಸಕ್ಕರೆ ಕೂಡ ಹಾಕ್ತಿರ್ತಾರೆ. ಸೊ ಸಕ್ಕರೆ ಹಾಕೋ ಬದಲು ಬೆಲ್ಲ ಹಾಕಿದ್ರೇ ತುಂಬ ಒಳ್ಳೆಯದು, ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಬೆಲ್ಲ ಹಾಕೋದ್ರಿಂದ. ಸೊ ಆದಷ್ಟು ಬೆಲ್ಲ ಹಾಕಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಕ್ಯಾಪನ್ನು ಕ್ಲೋಸ್ ಮಾಡಿಬಿಟ್ಟು 2 ದಿನ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಎಳ್ಳಿಕಾಯಿ. ಸೊ ಉಪ್ಪಲ್ಲಿ 2 ದಿನ ನೆನಿಬೇಕು. ಸೊ 2 ದಿನ ಆದಮೇಲೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ನೋಡಿ, 2 ದಿನ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಎಳ್ಳಿಕಾಯಿ ಉಪ್ಪು ಮತ್ತು ಬೆಲ್ಲದಲ್ಲಿ ಎಷ್ಟು ಚೆನ್ನಾಗಿ ನೆನ್ಕೊಂಡಿದೆ ಅಂತ. ಸೊ ರಸ ಕೂಡ ಎಷ್ಟೊಂದು ಬಿಟ್ಕೊಂಡಿದೆ ನೋಡಿ. ಇದೆಲ್ಲ ಎಳ್ಳಿಕಾಯ್ದೆ ರಸ, ತುಂಬ ಚೆನ್ನಾಗಿ ರಸ ಎಲ್ಲ ಬಂದಿದೆ. ಸೊ ನೋಡಿ, 2 ದಿನ ಫುಲ್ಲು ನೆನೆಸ್ಕೊಂಡಿದ್ದೀನಿ ನಾನು ಉಪ್ಪು ಮತ್ತು ಬೆಲ್ಲದಲ್ಲಿ. ಈಗ ಇದಕ್ಕೆ ನಾವು ಒಗ್ಗರಣೆ ಕೊಟ್ಕೊಳ್ಬೇಕು. ಸೊ ಒಗ್ಗರಣೆ ಕೊಟ್ಕೊಳ್ಳೋಕ್ಕೂ ಮುಂಚೆ ಪೌಡ್ರ್ ಮಾಡಿ ಹಾಕಬೇಕು. ಸೊ ಅದು ಪೌಡ್ರ್ ಹೇಗೆ ಮಾಡಿ ಹಾಕೋದು ಅಂತ ಸೊ ತೋರಿಸ್ತೀನಿ. ನಾನಿಲ್ಲಿ ಪೌಡ್ರ್ ಮಾಡೋದಕ್ಕೆ 2 ಟೇಬಲ್ ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ, ಹಾಗೆ 2 ಟೇಬಲ್ ಸ್ಪೂನಷ್ಟು ಮೆಂತೆಕಾಳು ತೊಗೊಂಡಿದ್ದೀನಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಸೊ ಈ ಮೂರನ್ನು ಈಗ ಹುರ್ಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಬೇಕು. ಈಗ ಗ್ಯಾಸ್ ಮೇಲೆ ಒಂದು ಚಿಕ್ಕ ಬಾಣಲೆ ಇಟ್ಕೊಂಡ್ಬಿಟ್ಟು ಸಾಸಿವೆ ಮತ್ತು ಮೆಂತೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು ಸಾಸಿವೆ ಮತ್ತು ಮೆಂತೆಕಾಳನ್ನು. ನೋಡಿ, ಈಗ ಕೆಂಪಗಾಗ್ತಾ ಬರ್ತಾ ಇದೆ, ಹಾಗೆ ಸಾಸಿವೆ ಕೂಡ ಚಟಪಟ ಅಂತ ಇದೆ. ಈಗ ಫ್ಲೇಮನ್ನು ಆಫ್ ಮಾಡಿಬಿಟ್ಟು 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಬಿಟ್ಟು ಅದೇ ಬಿಸಿನಲ್ಲಿನೇ ಹುರ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈ ಥರ ಕೆಂಪುಗೆ ಹುರ್ಕೊಂಡ್ಬಿಟ್ಟು ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಸ್ವಲ್ಪ ತಣ್ಣಗಾದ ನಂತರ ಪೌಡ್ರ್ ಮಾಡ್ಕೊಳ್ಬೇಕು. ಸೊ ನಾನಿಲ್ಲಿ ಪೌಡ್ರ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ನುಣ್ಣಗೆ ಪೌಡ್ರ್ ಮಾಡಿಬಿಟ್ಟು ನಾವು ನೆನೆಸಿ ಇಟ್ಕೊಂಡಿರೋ ಎಳ್ಳಿಕಾಯಿಗೆ ಈ ಪೌಡ್ರನ್ನು ಹಾಕ್ಕೊಳ್ಬೇಕು. ಸೊ ಹಾಗೆಯೇ ನಾನು ಅರ್ಧ ಬೌಲಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಟೈಮಲ್ಲಿ ನೀವು ಉಪ್ಪು ಖಾರನೆಲ್ಲ ನೋಡಿಕೊಂಡು ಉಪ್ಪು ಕಮ್ಮಿ ಆಗಿದ್ರೆ ಉಪ್ಪು ಹಾಕ್ಕೊಳ್ಳಿ, ಹಾಗೆ ಖಾರ ಕಮ್ಮಿ ಆಗಿದ್ರೆ ಇನ್ನೂ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ಳಿ. ಸೊ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಕೊಟ್ಕೊಳ್ಳೋಣ ಈ ಉಪ್ಪಿನಕಾಯಿಗೆ. ಸೊ ಒಗ್ಗರಣೆಗೆ ನಾನಿಲ್ಲಿ ಚಿಕ್ಕ ಬಾಣಲಿಗೆ ಒಂದು ಅರ್ಧ ಬೌಲಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಅರ್ಧ ಬೌಲಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ.
ಸೊ ಈ ರೀತಿ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸೊ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿದು. ಸೊ ನೋಡಿ ಈ ಥರ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕೆಂಪಾಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಈ ಒಗ್ಗರಣೆ ತಣ್ಣಗಾಗೋದಕ್ಕೆ ಬಿಡಬೇಕು. ಸೊ ನೋಡಿ ಒಗ್ಗರಣೆ ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ಒಗ್ಗರಣೆನ ಉಪ್ಪಿನಕಾಯಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ ಒಗ್ಗರಣೆ ಹಾಕಿದಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನೀವು ಒಂದು ಅಗಲ ಪಾತ್ರೆಗಾದರೂ ಉಪ್ಪಿನಕಾಯಿನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೋದು. ಸೊ ನಾವು ಅದೇ ಬಾಕ್ಸಲ್ಲೇ ಮಿಕ್ಸ್ ಮಾಡ್ಕೊಳ್ತೀವಿ ಅಂತಂದರೆ ಅದರಲ್ಲೇ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇಡ್ಬೋದು. ಸೊ ನೋಡಿ ಉಪ್ಪಿನಕಾಯಿಗೆ ಒಗ್ಗರಣೆ ಮತ್ತು ಉಪ್ಪು ಖಾರ ಪೌಡ್ರ್ ಹಾಕಿರೋದೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಸೊ ಎಷ್ಟು ಸಖತ್ತಾಗಿ ಎಳ್ಳಿಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ನೋಡಿ. ಸೊ ಇದು ಇನ್ನೂ ಒಂದು 2-3 ದಿನ ಚೆನ್ನಾಗಿ ಉಪ್ಪು ಖಾರದಲ್ಲಿ ನೆನ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ನಾನಿಲ್ಲಿ ಹಾಗೆ ಬೌಲ್ಗೆ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ನೀವು ಕೂಡ ಇದೇ ವಿಧಾನದಲ್ಲಿ ಎಳ್ಳಿಕಾಯಿ ಉಪ್ಪಿನಕಾಯಿನ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗುತ್ತೆ. ಸೊ ಇವತ್ತು ತೋರಿಸಿರುವಂತಹ ಎಳ್ಳಿಕಾಯಿ ಅಥವಾ ಎರಡೆಕಾಯಿ ಉಪ್ಪಿನಕಾಯಿ ಹಾಕುವ ವಿಧಾನ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.